ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಹೆಲೋ ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಟು ರ್ಯಾಷನಲ್ ವರ್ಲ್ಡ್. ಒಬ್ಬ ವ್ಯಕ್ತಿ ತನ್ನ ಜೀವನದ ಬಗ್ಗೆ ಇಷ್ಟು ಅರೋಗೆಂಟ್ ಆಗೋಕೆ ಹೇಗ್ ಸಾಧ್ಯ? ಸೊ ಜನ ಹೇಗೆ ಅನ್ಕೊಂತಾರೆ? ಸೊ ನಮಗ್ ಯಾರು ಅಫೆಂಡೇ ಮಾಡಬಾರ್ದು. ಲೈಫ್ ನಾವ್ ಹೆಂಗ್ ಅನ್ಕೊಂಡಿರ್ತೀವಿ, ನಾವ್ ಹೆಂಗೆ ವಿಚಾರ ಮಾಡ್ತೀವಿ ಅದೇ ತರಾನೇ ಹೋಗ್ಬೇಕು. ಬೇಸಿಕ್ಲಿ ಈಸ್ ಕಂಪ್ಲೇನಿಂಗ್ ಫಾರ್ ಅ ಜೋಕ್ is privilege. And now people saying, people mistake sometimes demanding equality, right, by not being part of humor. Yeah. It's actually demanding privilege. Yeah. It's nonsense, but I agree. It's someone says they're offended. I want people to stop saying that joke's offensive. Yeah. I want them to start saying I found it offensive, because you've got to own the emotion, because that's all it is. You're just telling me how you feel about it. Yeah. There's nothing intrinsically offensive about this joke. It's a words, it's ideas, it's I know, it's notions. exactly. ಬೇಸಿಕ್ಲಿ ನಿಮ್ಗೆ ಒಂದು ಜೋಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ, ಇಲ್ಲ ದಿಸ್ ಜೋಕ್ ಇಸ್ ನಾಟ್ ಫಾರ್ ಮೀ, ನಾಟ್ ಫಾರ್ ಮೈ ಹ್ಯೂಮರ್, ದಿಸ್ ಇಸ್ ನಾಟ್ ಮೈ ಪ್ಲೇಸ್ ಅಂತ ಸುಮ್ಮನೆ ಆಗ್ತೀರಾ. ಐ ಸ್ಟಿಲ್ ಬಿಲೀವ್ ಇನ್ ಡೆಮೋಕ್ರಸಿ. ನಿಮ್ಗೆ ಯಾವ್ದೋ ಒಂದು ವಿಷಯ ಇಷ್ಟ ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡುವಂತ ಹಕ್ಕು ನಿಮ್ಗಿದೆ. ಈ ಜೋಕ್ ನನಗೆ ಇಷ್ಟ ಆಗ್ಲಿಲ್ಲ, ಇದು ಜೋಕೆ ಅಲ್ಲ, ಇದು ಹ್ಯೂಮರ್ ಅಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ಬೋದು, ಕ್ರಿಟಿಸೈಸ್ ಮಾಡ್ಬೋದು. ಬಟ್ ನೀವ್ ಯಾಕೆ ನನಗೆ ಇಷ್ಟ ಆಗಲ್ದೇ ಇರೋದು ಯಾರಿಗೂ ಇಷ್ಟ ಆಗಲ್ಲ, ನಾನ್ ಥಿಂಕ್ ಮಾಡೋದೇ ಎಲ್ಲರೂ ಥಿಂಕ್ ಮಾಡ್ಬೇಕು, ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ, ಇದು ಸರಿ ಇಲ್ಲ ಅಂತಂದ್ರೆ ಇದು ಸರಿ ಇಲ್ಲ. ನೀವ್ ಯಾಕೆ ಎಲ್ಲರನ್ನ ರಿಪ್ರೆಸೆಂಟ್ ಮಾಡ್ತೀರಾ? ಜೈಲಿಗೆ ಹಾಕಿ ಇವ್ರಿಗೆ, ಇವರು ಟೆರರಿಸ್ಟು, ಇವರು ಆತಂಕವಾದಿ, ಇವರು ಬಲಾತ್ಕಾರಿ, ಇವರು ದೇಶದ್ರೋಹಿ, ಎಲ್ಲರ ಒಪಿನಿಯನ್ ಬೇರೆ ಬೇರೆ ಇರುತ್ತೆ. ಜಸ್ಟ್ ಕ್ರಿಟಿಸೈಸ್ ಮಾಡೋ ವಿಷಯ ಯಾವುದು, ದೊಡ್ಡ ನ್ಯೂಸ್ ಸೆನ್ಸ್ ಮಾಡುವಂತ ವಿಷಯ ಯಾವುದು ಅಂತ ಗೊತ್ತಿರಬೇಕು. देखिए, समाज का नुकसान करने वाला हर व्यक्ति आतंकवादी है, ठीक है? जो समाज का नुकसान कर रहा है, जो हमारे जिस जो देश के भविष्य है, जो ಸೊ ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದಿರಾ ಅಂತ ಅನ್ಕೊಂತೀನಿ. ಸೊ ಆ ವಿಡಿಯೋದಲ್ಲಿ ನಾನು ಕ್ರಿಟಿಸೈಸ್ ಮಾಡುವಂತ ವಿಷಯ ಆಗಿತ್ತು, ಕ್ರಿಟಿಸೈಸ್ ಮಾಡಿದೆ. ಸೊ ಇಟ್ಸ್ ನಾಟ್ ಅ ಬಿಗ್ ನ್ಯಾಷನಲ್ ಇಶ್ಯೂ. ಸೊ ಮೈ ಕ್ವಶನ್ ಈಸ್ ಹೌ ಜೋಕ್ ಬಿಕಮ್ ನ್ಯಾಷನಲ್ ಮ್ಯಾಟರ್ಸ್. ಜನಗಣ ಮನ ಅಂತ ಒಂದು ಫಿಲ್ಮ್ ಇದೆ, ತುಂಬಾ ಒಳ್ಳೆ ಫಿಲ್ಮ್, ಟೈಮ್ ಸಿಕ್ಕರೆ ನೋಡಿ. ಇವತ್ತಿನ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಮತ್ತು ಆಂಕರ್ಗಳು, ನಮ್ಮ ಪಾಲಿಟಿಕ್ಸ್ ಏನಿದೆ ಅದು ಎಕ್ಸಾಕ್ಟ್ಲಿ ಆ ಫಿಲ್ಮ್ಗೆ ಸೂಟ್ ಆಗುತ್ತೆ. ಈ ವಿಷಯದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ವಿಷಯದಲ್ಲೂ ಸೂಟ್ ಆಗುತ್ತೆ. ಆ ಫಿಲ್ಮ್ ನಲ್ಲಿ ಒಂದು ಡೈಲಾಗ್ ಇದೆ, ಮೀಡಿಯಾ ಇರೋದು ಸತ್ಯವನ್ನ ಹೇಳೋಕ ಅಥವಾ ಮೀಡಿಯಾದವ್ರು ಏನ್ ಹೇಳ್ತಾರ ಅದೆಲ್ಲ ಸತ್ಯನ. ಸೊ ಡಿಫ್ರೆನ್ಸ್ ಇದೆಯಲ್ಲ. ಸೊ ಏನ್ ಸತ್ಯನೋ ಅದನ್ನ ಮೀಡಿಯಾ ಹೇಳ್ತಾ ಇಲ್ಲ, ಏನ್ ಮೀಡಿಯಾ ಹೇಳ್ತಿದ್ಯೋ ಅದೇ ಸತ್ಯ ಅಂತ ಎಲ್ಲರೂ ಬ್ರೈನ್ ವಾಶ್ ಆಗ್ತಿದ್ದಾರೆ. ಸೊ ಮೈ ಕ್ವಶನ್ ಈಸ್ ಅಗೇನ್, ಇಷ್ಟು ದೊಡ್ಡ ಹೈಪ್ ಮಾಡುವಂತ ವಿಷಯನ ಇದು ಕೇಸ್ ಮಾಡಿ ಅವನ್ನ ಜೈಲಿಗೆ ಹಾಕಿ ಹಿಂಸೆ ಮಾಡಿ ಇದೆಲ್ಲ ಮಾಡುವಷ್ಟು ದೊಡ್ಡ ಟಾಪಿಕ್ ಇದು. ನಾನು ವಿಡಿಯೋ ಮಾಡಿದ್ದು, ನಾನು ಕ್ರಿಟಿಸೈಸ್ ಮಾಡಿದ್ದು ರಣವೀರ್ ಅಲಾವಾದಿ ಏನಿದಾನೆ, ಅವನು ಯಾವ ತರ ಧರ್ಮವನ್ನ ದೇವರನ್ನ ಯೂಸ್ ಮಾಡ್ಕೊಂಡು ವ್ಯೂಸ್ ಮಾಡ್ತಾನೆ. ಬಟ್ ಅವನು ಆ ತರ ಇಲ್ಲ, ರಿಯಾಲಿಟಿ ಬೇರೆನೆ ಇರುತ್ತೆ. ಅವನು ಶೋ ಆಫ್ ಮಾಡ್ತಿದ್ದಾನೆ, ಅವನು ಹಾಗಿಲ್ಲ, ಬಟ್ ಅವನು ಡೋಂಗಿ ಮಾಡ್ತಿದ್ದಾನೆ, ಹಂಗಿಲ್ಲ ಅನ್ನೋದು ನನ್ನ ಕಂಪ್ಲೇಂಟ್ ಆಗಿತ್ತು. Just accept it. You are a capitalistic who wants views. Accept it. This spiritualism, all this is bullshit. कौन है ये लोग? कहां से आते हैं? ಸೊ ಪ್ರಾಬ್ಲಮ್ ಎಲ್ಲಿ ಬಂತು ಅಂದ್ರೆ, ಪ್ರಾಬ್ಲಮ್ಮು ಈ ಮೀಡಿಯಾದವರು ಮತ್ತೆ ರಾಜಕಾರಣಿಗಳು ಬೇಕಾಗಿರೋ ವಿಷಯವನ್ನ ಬಿಟ್ಟು ಇದೊಂದು ಸಣ್ಣ ವಿಷಯನ ಹಿಡ್ಕೊಂಡು ಇಷ್ಟು ದೊಡ್ಡ ನ್ಯೂಸು, ಇಷ್ಟು ದೊಡ್ಡ ಕೇಸು, ಅವನ್ನ ಒಬ್ರು ದೇಶದ್ರೋಹಿ ಅಂತಾರೆ, ಒಬ್ರು ಬಲಾತ್ಕಾರಿ ಅಂತಾರೆ, ಒಬ್ರು ಬ್ಯಾನ್ ಮಾಡ್ಬೇಕು ಅಂತಾರೆ. ಈ ನಮ್ಮ ಪಬ್ಲಿಕ್ ಟಾಯ್ಲೆಟ್ ಟಿವಿ ರಂಗನ್ನ ಮಂಗನ್ನ ಅಂತೂ ಬೆಂಗಳೂರಿಗೆ ಬಾ, ನಿನ್ನ ಹೊಡೆದ್ ಬಿಡ್ತೀನಿ, ನಾ 10 ಜನ ಕರ್ಕೊಂಡ್ ಬಂದು ಹಂಗ್ ಮಾಡಿಬಿಡ್ತೀನಿ, ಹಿಂಗ್ ಅಂದ್ರೆ ಈ ಗಲ್ಲಿ ಗುಂಡಾಗಳು ಇರ್ತಲ್ಲ, ಲೋಕಲ್ ಗುಂಡಾಗಳು, ಆ ತರ ಮಾತಾಡ್ತಾನೆ. ನೀನ್ ಬೆಂಗಳೂರಿಗೆ ಬಂದ್ರೆ ಗ್ಯಾರಂಟಿ 10 ಜನ ಕರ್ಕೊಂಡ್ಬಂದು ನಿನ್ನ ಮೂತಿನ ಜಡ್ಜ್ ಬಿಡ್ತೀನಿ, ಗ್ಯಾರಂಟಿ. ಇದು ನೀನ್ ಬರೋದಿ ನಾನು ಹೇಳ್ತೀನಿ, ಜಡ್ಜಿ ಅವ್ನ ಮೂತಿನ ಅಂತ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕೊಳ್ಳಿ. ಕಾಲಿಡ್ ಕೂಡ್ದವನು ಇಟ್ಟು ಕಾಲು ಮುರಿಬೇಕು, ಅಲ್ಲೇ ಅವನಿಗೆ ನಾಲ್ಗೆ ಕತ್ತರಿಸ್ಬೇಕು ಅವನಿಗೆ. ಇವನು ದೊಡ್ಡ ಪತ್ರಕರ್ತ, ಇವನಿಗೊಂದು ಪೆನಲ್ಲು, ಇವನಿಗೊಂದು ನ್ಯೂಸ್ ಚಾನಲ್ಲು. ಪತ್ರಕರ್ತನಿಗೆ ಇರಬೇಕಾದ ಸಾಮಾನ್ಯ ಪ್ರಬುದ್ಧತೆನೂ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಇನ್ನೂ ಜಾಸ್ತಿ ಮಾತಾಡಿದ್ರೆ ಈಗ ಡೈರೆಕ್ಟ್ ಆಗಿ ಬೈಗಳಾನೆ ಬಂದ್ಬಿಡುತ್ತೆ. ವಯಸ್ಸಿನಲ್ಲಿ ದೊಡ್ಡವನು ಅಂತ ಸುಮ್ಮನಿದ್ದೀನಿ. ಬಟ್ ಈ ಜೋಕ್ಗೆ ಏನ್ ಕಾಂಟ್ರವರ್ಸಿ ಆಗ್ಬೇಕಿತ್ತು ಅದು ತುಂಬಾ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಈ ಶೋದ ವಿರುದ್ಧ FIR ಆಗ್ತಾ ಇದೆ, ಕೋರ್ಟ್ ಕೇಸ್ ಆಗ್ತಾ ಇದೆ. ಅದಲ್ಲದೆ ಮಹಾರಾಷ್ಟ್ರ CM ಇದ್ರ ಮೇಲೆ ಕಮೆಂಟ್ ಮಾಡ್ತಾರೆ. ಪೊಲೀಸ್ ಹೋಗಿ ಇವ್ರ ಸ್ಟುಡಿಯೋ, ಇವ್ರ ಮನೆಯಲ್ಲಿ ಹೋಗಿ ರೇಡ್ ಮಾಡ್ತಿದ್ದಾರೆ. ಜೋಕ್ ಅಂದ್ರೆ ಅವೇನ್ ಬಾಂಬಾ ಸ್ಟುಡಿಯೋದಲ್ಲಿ ಮುಚ್ಚಿಡೋಕೆ? ಸ್ಟುಡಿಯೋ ಯಾಕೆ ರೇಡ್ ಮಾಡ್ತಿದ್ರ?
ಮನೆ ಯಾಕೆ ರೇಡ್ ಮಾಡ್ತಿದ್ದೀರಾ, ಆಫೀಸ್ ಯಾಕೆ ರೇಡ್ ಮಾಡ್ತಿದ್ದೀರಾ? ಡೂ ಯು ರಿಯಲಿ ಥಿಂಕ್ ದಿಸ್ ಇಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ? ಐ ಡೋಂಟ್ ಥಿಂಕ್ ಸೊ. ನಾವು ಇಂಪಾರ್ಟೆಂಟ್ ವಿಷಯ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ 151 ಸಿಟ್ಟಿಂಗ್ MPs ಮೇಲೆ ಕೇಸ್ ಇದೆ, 16 ಜನದ ಮೇಲೆ ರೇಪ್ ಕೇಸ್ ಇದೆ. ನಮ್ಮ ದೇಶದಲ್ಲಿ ವುಮನ್ ಕ್ರೈಮ್ಸ್ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಬಟ್ ಕಲೆಕ್ಟಿವ್ಲಿ ಆ ವಿಷಯದ ಮೇಲೆ ಎಲ್ಲರೂ ಕೂಡಿ ನಾವು ವಾಯ್ಸ್ ಯಾವಾಗ ರೈಸ್ ಮಾಡಿದೀವಿ? ಸೊ ಬಿ ಅ ಮೆಚೂರ್ ಆಡಿಯನ್ಸ್. ಈ ಮೀಡಿಯಾದವ್ರು ಏನ್ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ, ಈ ಪೊಲಿಟಿಷಿಯನ್ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಅಷ್ಟು ಇಂಟ್ರೆಸ್ಟಿಂಗ್, ಅಷ್ಟು ಇಂಪಾರ್ಟೆಂಟ್ ಕ್ರೈಮು ಅಥವಾ ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಅಲ್ಲ. ಸೊ ಬಿ ಅ ಮೆಚೂರ್ ಆಡಿಯನ್ಸ್. ಆದಷ್ಟು ಈ ಮೇನ್ ಸ್ಟ್ರೀಮ್ ಮೀಡಿಯಾ TV ಚಾನೆಲ್ಗಳನ್ನ ನೋಡೋದು ಕಮ್ಮಿ ಮಾಡಿ, ನಂತರ ಅನ್ಬಯಸ್ಡ್ ಆಗಿ ಇದ್ದಿದ್ದನ್ನ ಇದ್ದಾಗೆ ಹೇಳುವಂತ, ಫ್ಯಾಕ್ಟ್ ಚೆಕಿಂಗ್ ಮಾಡುವಂತ, ರಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡುವಂತ, TRP ಸಲುವಾಗಿ ಬರೇ ಹಿಂದೂ ಮುಸ್ಲಿಂ ಮಾಡದೇ ಇರುವಂತ ರಿಯಲ್ ಜರ್ನಲಿಸ್ಟ್ ಇದ್ದಾರೆ, ರಿಯಲ್ ಯೂಟ್ಯೂಬರ್ಸ್ ಇದ್ದಾರೆ. ಸೊ ಅವ್ರನ್ನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಈ ಟಾಪಿಕ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಈ ಮೀಡಿಯಾದವ್ರ ಬಗ್ಗೆ ಡೆಡಿಕೇಟ್ಲಿ ವಿಡಿಯೋ ಮಾಡ್ತಿದ್ದೀನಿ. ಮಿಸ್ ಮಾಡಕ್ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಬಾಯ್.